ನಮಸ್ಕಾರ, ನಾನು ಚಿದಾನಂದ್ ರುದ್ರಾಪುರ್ ಮಠ್. ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ನಮ್ಮ RCB ಅದ್ದೂರಿ ಆರಂಭ ಕಂಡು ಈ ಸಲವು ಕಪ್ ನಮ್ದೆ ಎಂದು ಧೂಳೆಬ್ಬಿಸುತ್ತಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ ಜೊತೆಗೆ ಇವತ್ತು ಕ್ರೀಡಾ ವರದಿಗಾರರು, ಕ್ರಿಕೆಟ್ ಬಗ್ಗೆ ಸಾಕಷ್ಟು ಅಭಿರುಚಿಯನ್ನ ಹೊಂದಿರುವಂತಹ ರಮೇಶ್ ಕೋಟೆ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚಿದಾನಂದ್. ಸರ್, ಇವತ್ತು ನಮ್ಮ RCB ಮಹಿಳಾ ತಂಡದು 2 ಮ್ಯಾಚ್ ಗೆದ್ದಿದೆ. ಸತತ 2 ಮ್ಯಾಚ್ ಗೆದ್ದು ಇವತ್ತು 3ನೇ ಪಂದ್ಯ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದೆ. ಹ್ಯಾಟ್ರಿಕ್ ಗೆಲುವಿಗಾಗಿ ನಮ್ಮ RCB ವನಿತೆಯರು ಕಾದು ಕುಳಿತಿದ್ದಾರೆ. ಮುಂಬೈ ಇಂಡಿಯನ್ಸ್ RCB ಪಂದ್ಯ ಹೇಗಿರಲಿದೆ ಅಂತ ಹೇಳಿ ಸರ್ ಇವತ್ತು? RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡಕ್ಕೆ ಇದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ತವರು ಅಂಗಳ. ಸೊ ಅಲ್ಲಿ ಲಾಸ್ಟ್ ವಡೋದರದಲ್ಲಿ ಪಂದ್ಯಗಳು ನಡೆದಿತ್ತು. ಅಲ್ಲಿ ನಮ್ಮ ಫ್ಯಾನ್ಸ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಸೊ ಈಗ ತವರು ಅಂಗಳದಲ್ಲಿ ನಡೀತಾ ಇರೋ ಕಾರಣ ಒಂದು ತವರು ಅಭಿಮಾನಿಗಳ ಒಂದು ಸಮ್ಮುಖದಲ್ಲಿ ಭಾರತದ RCB ತಂಡದ ಆಟಗಾರರು ಇವತ್ತು ಕಣಕ್ಕೆ ಇಳಿತಾ ಇದ್ದಾರೆ. ಸೊ ಸಾಕಷ್ಟು ಒಂದು ಕಾನ್ಫಿಡೆಂಟ್ ಅಲ್ಲಿ RCB ಇವತ್ತು ಮುಂಬೈ ವಿರುದ್ಧ ಕಣಕ್ಕೆ ಇಳಿತಾ ಇದ್ದಾರೆ. ಯಾಕಂದ್ರೆ ಆರಂಭಿಕ 2 ಪಂದ್ಯಗಳಲ್ಲಿ RCB ಗೆಲುವನ್ನ ಪಡ್ಕೊಂಡಿದೆ. ಗುಜರಾತ್ ಜೈಂಟ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 2 ಪಂದ್ಯಗಳಲ್ಲೂ ಕೂಡ RCB ಗೆದ್ದು ಈ ಟೂರ್ನಿಯಲ್ಲಿ ಭರ್ಜರಿ ಶುಭಾರಂಭವನ್ನ ಕಂಡಿದೆ. ಇದೀಗ ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಸ್ಮೃತಿ ಮಂದಾನ ನಾಯಕತ್ವದ RCB ಎದುರು ನೋಡ್ತಾ ಇದೆ. ಓಕೆ ಸರ್, ನಾವು RCB ಅಂತ ಬಂದಾಗ ಯಾವಾಗಲೂ ಕೂಡ ನಮ್ಮ RCB ಒಂದು ಹಿಸ್ಟ್ರಿ ಇದೆ. ಫಸ್ಟ್ ಮ್ಯಾಚ್ ಸೋಲುವಂಥದ್ದು, ಮುಂದಿನ ಮ್ಯಾಚ್ಗಳನ್ನ ಕೆಲವೊಂದಿಷ್ಟು ಗೆಲ್ಲೋದು ಸೋಲೋದು, ಹಾವು ಏನೇ ಆಟ ಆಡ್ ಮಾಡಿ ಲಾಸ್ಟಿಗೆ ನಾಕೌಟ್ ಹಂತಕ್ಕೆ ಬಂದು ಗೆದ್ವಿ ಸೋತ್ವಿ ಅನ್ನೋ ಲೆಕ್ಕಕ್ಕೆ ನಮ್ಮ RCB ಟೀಮ್ ಬಂದಿರುತ್ತೆ. ಆದ್ರೆ ಹುಡುಗಿಯರ RCB ಟೀಮ್ ಲೆಕ್ಕದಲ್ಲಿ ಆ ಥರ ಕಾಣೋದಿಲ್ಲ ಸರ್. ನೋಡಿ, ಫಸ್ಟ್ ಮ್ಯಾಚ್ ಅಲ್ಲೇ ಗೆದ್ರು, ಸೆಕೆಂಡ್ ಮ್ಯಾಚ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಲಿ ರನ್ನರ್ ಅಪ್ ತಂಡ, ಅಂತಹ ತಂಡವನ್ನ ಮಕಾಡೆ ಮಲಗಿಸಿದ್ರು RCB ಹುಡುಗಿಯರು. ಏನ್ ಬ್ಯಾಟಿಂಗ್ ಸರ್ ಅದು! ಸ್ಮೃತಿ ಮಂದನ, ರಿಚಾ ಘೋಷ್ ಹೊಡೆದು ಶಾಟ್ ನೋಡಿದ್ರ ಫ್ಯಾನ್ಸ್ ಗ್ಯಾಲರಿಯಲ್ಲಿ ಹೋಗ್ತಿತ್ತು. ಏನು ಈ ವರ್ಷ ಆ ಜೋಶ್ ಅಂತೀನಿ. ಮತ್ತೆ ಕಳೆದ ವರ್ಷದ ಚಾಂಪಿಯನ್ ಆಟ ಮತ್ತು ಈ ವರ್ಷ ಬರ್ಬೋದಾ? ಸೊ ಈ ಟೂರ್ನಮೆಂಟ್ ಅಲ್ಲಿ ನೀವು ನೋಡಿದಾಗ ಲಾಸ್ಟ್ ಎಡಿಷನ್ RCB ಚಾಂಪಿಯನ್ ಆಗಿತ್ತು. ಒಂದು ಒಳ್ಳೆ ಕಾನ್ಫಿಡೆಂಟ್ ಇತ್ತು. ಹಾಲಿ ಚಾಂಪಿಯನ್ಸ್ ಆಗಿ ಈ ಬಾರಿ ಎರಡನೇ ಈ ಒಂದು ಟೂರ್ನಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾನ್ಫಿಡೆಂಟ್ ಅವರು ಎಲ್ಲ ಆಟಗಾರ್ತಿಯರು ಕೂಡ ಇದ್ದೇ ಇರುತ್ತೆ. ಸೊ ಆ ಒಂದು ವೈಬಲ್ಲೇ ಅವ್ರು ಆಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ RCB ತಂಡದಲ್ಲಿ ಒಂದು ಬಲಿಷ್ಠ ಬ್ಯಾಟಿಂಗ್ ಪಡೆ ಇದೆ. ಸ್ಮೃತಿ ಮಂದಾನ ಆಗ್ಬೋದು, ಮತ್ತೆ ಎಲಿಸ್ ಪೆರಿ ಅವ್ರು ನೋಡ್ಬೋದು ಲಾಸ್ಟ್ ಸೀಸನ್ ಯಾವ ರೀತಿ ಆಡಿದ್ರು ಅಂತ. ಕೇವಲ ಬ್ಯಾಟಿಂಗ್ ಮಾತ್ರ ಅಲ್ಲ, ಅವರು ಬೌಲಿಂಗ್ ಅಲ್ಲೂ ಕೂಡ ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ವರತಂದಿದ್ರು. ಸೊ ಮತ್ತೆ ರಿಚಾ ಘೋಷ್ ಅವರು ನೀವು ನೋಡ್ಬೋದು. ರಿಚಾ ಘೋಷ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ವೇಳೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಅಲ್ಲಿ ಏನಾದ್ರು ವೈಫಲ್ಯತೆ ಅನುಭವಿಸಿದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಎಲಿಸ್ ಪೆರಿ ಅವರು ಇದ್ದಾರೆ, ಮತ್ತೆ ಅವ್ರು ಬಿಟ್ಟರೆ ರಿಚಾ ಘೋಷ್ ಅವರು ಇದ್ದಾರೆ. ರಿಚಾ ಘೋಷ್ ಅವರು ಲಾಸ್ಟ್ ಗುಜರಾತ್ ಜೈಂಟ್ಸ್ ವಿರುದ್ಧ ಯಾವ ರೀತಿ ಆಡಿದ್ರು ಅಂತ ನಾವು ನೋಡ್ಬೋದು. ಇದು ಟಾರ್ಗೆಟ್ ಇದು 200+ ಇತ್ತು. ಸೊ RCBಗೆ ಎಲ್ಲೋ ಒಂದ್ ಕಡೆ ಇದು ಗೆಲ್ತಾರ ಸೋಲ್ತಾರ ಅನುಮಾನಗಳು ಕಾಡ್ತಾ ಇತ್ತು. ಆದ್ರೆ ಆ ಒಂದು ವೈಬ್ನೇ ಅವ್ರು ಚೇಂಜ್ ಮಾಡಿದ್ರು ರಿಚಾ ಘೋಷ್ ಅವರು. ಸೊ ಆರಂಭಿಕ ಆಟಗಾರ್ತಿಯರು ವೈಫಲ್ಯ ಅನುಭವಿಸಿದ್ರು ಕೂಡ ಎಲಿಸ್ ಪೆರಿ ಅವರು ಆ ಒಂದು ನಿರ್ಣಾಯಕ ಅರ್ಧಶತಕ ಸಿಡಿಸಿದ್ರು. ನಂತರ ರಿಚಾ ಘೋಷ್ ಅವರು ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಹೊರತಂದ್ರು. ಸೊ ಈ ಒಂದು 200 ಟಾರ್ಗೆಟ್ ಯಾವ ನಮ್ಗೆ ಲೆಕ್ಕನೇ ಇಲ್ಲ ಅನ್ನೋ ಒಂದು ರೀತಿ ಅವರು ಹೊಡೆದ್ರು. ಯಾವುದೇ ಒಂದು ಪ್ರೆಷರ್ ಹಾಕೊಳ್ಳಿಲ್ಲ, ಯಾವುದೇ ಒಂದು ರಿಸ್ಕ್ ಏನೋ ತಗೊಳ್ಳಿಲ್ಲ, ಈಸಿಯಾಗಿ ಅವರು ಪಂದ್ಯವನ್ನ ಮುಗಿಸ್ಬಿಟ್ರು. ಸೊ ಇದನ್ನು ನೋಡ್ತಾ ಇದ್ರೆ RCB ತಂಡ ಈ ಮುಂಬೈ ಇಂಡಿಯನ್ಸ್ ವಿರುದ್ಧನೂ ಕೂಡ ಒಂದು ಗೆಲುವು ಸಾಧಿಸುತ್ತೆ ಅಂತ ನಾವು ಭಾವಿಸ್ಬೋದು. ಓಕೆ ಸರ್, ನೋಡಿ, ನಮ್ದು RCB ಹುಡುಗರು ಟೀಮ್ ಆಗ್ಲಿ ಹುಡುಗಿಯರ ಟೀಮ್ ಆಗ್ಲಿ, ಬೆಂಗಳೂರು ಪಿಚ್ ಅಂತ ಬಂದಾಗ ಒಂದು ಬ್ಯಾಟಿಂಗ್ ಇರುತ್ತೆ ಅಥವಾ ಮ್ಯಾಚ್ ಇರುತ್ತೆ. ಬೇರೆ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಗ್ರೌಂಡ್ಗಳಲ್ಲಿ ಆಡದಂತ ಮ್ಯಾಚ್ಗಳು ಚೇಂಜಸ್ ಇರುತ್ತೆ. ಹಾಗೆ ಬೆಂಗಳೂರು ಪಿಚ್ಗೆ ಮತ್ತು ಬೇರೆ ಕಡೆ ಆಡುವಂತ ಒಂದು ಸಿಸ್ಟಮ್ಗೆ ಏನು ವ್ಯತ್ಯಾಸ ಕಾಣ್ಬೋದು ಅಂತ ಹೇಳಿ? ಅಂದ್ರೆ ನೀವು ಬೆಂಗಳೂರು ಪಿಚ್ ಆದ್ರೆ RCBಗೆ ಒಂದು ಹೋಮ್ ಗ್ರೌಂಡ್ ಇದು. ಸೊ ಇವರು ಏನೇ ಕ್ಯಾಂಪ್ ಮಾಡ್ಲಿ, ಏನೇ ಒಂದು ಅಭ್ಯಾಸ ನಡೆಸಿದ್ರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಡೆಸ್ತಾರೆ. ಸೊ ಇಲ್ಲಿನ ಕಂಡೀಷನ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ ಅದೊಂದಿರ್ಲಿ, ಮತ್ತೆ ಫ್ಯಾನ್ಸ್ ಕೂಡ ಸಪೋರ್ಟ್ ಬರ್ತಾರೆ ಇಲ್ಲಿ. ಅದು ಆಟಗಾರ್ತಿಯನ್ನ ಮೈಂಡ್ ಸೆಟ್ನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಮ್ಯಾಚ್ ಅಲ್ಲಿ ಯಾವುದೇ ಒಂದು ಸಿಚುವೇಶನ್, ಟಫ್ ಸಿಚುವೇಶನ್ ಇರ್ಬೋದು, ಬೇರೆ ಏನೋ ಸಿಚುವೇಶನ್ ಇರ್ಬೋದು, ಬಟ್ ಅಲ್ಲಿ ಫ್ಯಾನ್ಸ್ ಬಂದು ಒಂದು ಎನ್ಕರೇಜ್ ಮಾಡ್ತಾ ಇದ್ದಾಗ ಇವ್ರ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 6 ಬಾಲ್ಗೆ ಒಂದು 15 ರನ್ ಬೇಕಂತ ಮಾಡ್ಕೊಳ್ಳಿ. ಸೊ ಫ್ಯಾನ್ಸ್ ಸ್ಟೇಡಿಯಂ ಫುಲ್ ಪ್ಯಾಕ್ ಆಗಿರುತ್ತೆ. ಸೊ ಅವರೆಲ್ಲಾನು ಒಂದು ಸಪೋರ್ಟ್ ಮಾಡ್ತಾ ಇದ್ದಾಗ ಅವರು ಒಂದು ಬ್ಯಾಟ್ಸ್ ಯಾರು ಕ್ರೀಸಲ್ಲಿ ಇರ್ತಾರೋ ಅವ್ರ ಮೈಂಡ್ ಸೆಟ್ಟೇ ಚೇಂಜ್ ಆಗ್ಬಿಡುತ್ತೆ. ಇಲ್ಲ ಹೊಡಿಲೇಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಆ ಒಂದು ವೈಬ್ ಇದೆಯಲ್ಲ, ಆ ವೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವೈಬ್ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲಿ ಆಟಗಾರ್ತಿಯರಿಗೆ ಸಿಗುತ್ತೆ. ಆದ್ರೆ ವಡೋದರದಲ್ಲಿ ಆ ತರ ಇಲ್ಲ. ಸೊ ಅದು ಬೇರೆ ಗ್ರೌಂಡ್ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಸಪೋರ್ಟ್ ಅಷ್ಟೊಂದು ಸಿಗಲ್ಲ. ಟಿವಿಯಲ್ಲಿ ಫ್ಯಾನ್ಸ್ ನೋಡ್ಕೊಂಡು ಏನೋ ಒಂದು ಇಲ್ಲಿ ಒಂದು ಸಪೋರ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿರಲ್ಲ. ಸೊ ಇಲ್ಲಿ ಫ್ಯಾನ್ಸ್ ಒಂದು ಉಪಸ್ಥಿತರಿರ್ತಾರಲ್ವಾ, ಇದು
ಆಟಗಾರ್ತಿಯರ ಮೈಂಡ್ ಸೆಟ್ನೇ ಚೇಂಜ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಅದೇ ನಮ್ಮ ಕನ್ನಡಿಗರ ಗತ್ತು ಗಮ್ಮತ್ತು ಆಟ ಸರ್. ಯಾಕಂತಂದ್ರೆ ಕನ್ನಡಿಗರು RCB ಅಂದ್ರೆ 6 ಸಲ ಸೋತ್ರು RCB, 60 ಸಲ ಸೋತ್ರು RCB ಅಂತೇಳಿ ನಮ್ಮ ಹುಡುಗರ ಟೀಮ್ ಯಾವಾಗಲೂ ಸೋತಂತ ಸಂದರ್ಭದಲ್ಲಿ ಎನ್ಕರೇಜ್ ಮಾಡ್ತಕ್ಕಂತಹ ಫ್ಯಾನ್ಸ್ ಪಡೆ ನಮ್ಮ RCB ತಂಡದಲ್ಲಿದೆ. ಅದರಲ್ಲೂ ಕೂಡ ನೋಡಿ, ನೀವು ಬೇರೆ ಸ್ಟೇಡಿಯಂ ಅಲ್ಲಿ ಹೋದಾಗ ಎಲ್ಲ ಸ್ಟೇಡಿಯಂ ಖಾಲಿ ಇರ್ತಾವ. ಅದೇ ಬೆಂಗಳೂರು ಸ್ಟೇಡಿಯಂ ಅಂತ ಬರ್ರಿ, ಇಡೀ ಏನ್ ಕಿಕ್ಕಿರ್ದು ಸೇರಿರುತ್ತೆ, ಅಲ್ಲಿ ಒಂದು ಸೀಟ್ಗಳು ಕೂಡ ಖಾಲಿ ಇರಲ್ಲ ಸರ್ ಅಂತ ನಮ್ಮ RCB. ಅದಕ್ಕೆ ಹೆಮ್ಮೆಯಿಂದ ಹೇಳ್ಬೇಕು, ನಾವು RCB ಫ್ಯಾನ್ಸ್ ಅಂತ ಹೇಳಿ ವೈಯಕ್ತಿಕವಾಗಿ ಹೇಳ್ತಾ ಇರೋದು. ಹೌದೌದು. ಇನ್ನೊಂದು ವಿಚಾರ, ಲಾಸ್ಟ್ ಸೀಸನ್ ನಮ್ಮ ಕನ್ನಡತಿ RCB ಪರ ಆಡಿದ್ರು ಶ್ರೇಯಾಂಕ ಪಾಟೀಲ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅವ್ರು ಒಳ್ಳೊಳ್ಳೆ ಕ್ರೂಷಿಯಲ್ ಮ್ಯಾಚ್ಗಳಲ್ಲೆಲ್ಲ ಪರ್ಫಾರ್ಮ್ ಮಾಡಿ ಒಳ್ಳೊಳ್ಳೆ ಆಟಗಾರ್ತಿಯರನ್ನ ಔಟ್ ಮಾಡಿದ್ರು. ಸೊ ಆದ್ರೆ ಈ ಸೀಸನ್ ಅಲ್ಲಿ ಕೂಡ ಅವ್ರು ಆಡ್ಬೇಕಾಗಿತ್ತು. ಬೈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಇಂಜುರಿ ಆಗಿರೋದ ಕಾರಣ ಅವರು ಈ ಬಾರಿ RCB ತಂಡದಲ್ಲಿ ಇಲ್ಲ. ಸೊ ಅದು ಖಂಡಿತವಾಗ್ಲೂ ಇದು ಕನ್ನಡಿಗರೇ ಅಲ್ಲ, ಬರೀ RCB ಟೀಮ್ ಮಾತ್ರ ಅಲ್ಲ, ಇದೊಂದು ಅಭಿಮಾನಿಗಳು ಕೂಡ ಒಂದು ಬೇಸರದ ಸಂಗತಿ ಅಂತ ನಾವು ಇಲ್ಲಿ ಹೇಳ್ಬೋದು. ಅವ್ರು ಇದ್ದಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಒಬ್ಬ ಮನೆ ಮಗಳು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದ್ದಾಗ ಅಭಿಮಾನಿಗಳು ನೋಡ್ಲಿಕ್ಕೆ ಒಂಥರ ಬೇರೆ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು ಮ್ಯಾಚ್. ಸೊ ಆದ್ರೆ ಆ ಒಂದು ಅವಕಾಶನ ಈ ಸಲ ನಾವು ತಪ್ಪಿಸ್ಕೊಳ್ತಾ ಇದೀವಿ. ಸೊ ಅದೊಂದು ನಮ್ಗೆ ಒಂದು ಬೇಸರದ ಸಂಗತಿ ಅಂತ ಹೇಳ್ಬಹುದು. ಇವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಯಾರಿಗೆ ವರವಾಗಲಿದೆ ಅಂತ ಹೇಳಿ, ಸ್ಪಿನ್ನರ್ಗೆ, ಬ್ಯಾಟ್ಸ್ಮನ್ಗೆ? ಆಬ್ವಿಯಸ್ಲಿ ಬೆಂಗಳೂರು ಪಿಚ್ ಸ್ಪಿನ್ನಿಂಗ್ ಮತ್ತು ಬ್ಯಾಟಿಂಗ್ ಪಿಚ್ ಅದ್ರ ಹೊರತಾಗಿಯೂ ಫೇಸ್ ಬೌಲರ್ಸ್ ಏನಾದ್ರು ಕಮಾಲ್ ಮಾಡಬಹುದಾ? ಖಂಡಿತವಾಗ್ಲೂ ನೀವು ನೋಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ತರ ಇದೆ ಅಂದ್ರೆ ಅಲ್ಲಿ ಒಳಗಡೆ ಗಾಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಫುಲ್ ಕವರ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ನಾವು ಬ್ಯಾಟಿಂಗ್ ನಿರೀಕ್ಷೆ ಮಾಡಬಹುದು, ಒಂದು ಹೈ ಸ್ಕೋರಿಂಗ್ ನಾವು ನಿರೀಕ್ಷೆ ಮಾಡಬಹುದು. ಸೊ ಮೆನ್ಸ್ ಮ್ಯಾಚ್ಗಳು ನಾವು ನೋಡಿದಾಗ, RCB ಮ್ಯಾಚ್ಗಳು ನೋಡಿದಾಗ ಎಷ್ಟು ಹೋಗ್ತಾ 200 ಮಿನಿಮಮ್ ಅಂದ್ರೂ 180 ಹೊಡಿತಾ ಇದ್ರು ಸ್ಕೋರು. ಸೊ ಇಲ್ಲೂ ಅಷ್ಟೇ ನಾವು ಅದೇ ನಿರೀಕ್ಷೆ ಮಾಡ್ಬೋದು. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಸಿಚುವೇಶನ್ ತಕ್ಕಂಗೆ ಅಲ್ಲಿ ಪಿಚ್ ಯಾವ ತರ ಬಿಹೇವ್ ಮಾಡ್ತಾ ಇದೆ ಅದನ್ನ ನೋಡ್ಕೊಂಡು ಬೌಲರ್ಸ್ ಬೌಲ್ ಮಾಡಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕ್ಬೇಕು. ಅದೇ ತರ ಬ್ಯಾಟ್ಸ್ಮನ್ಗಳು ಅಷ್ಟೇ, ಒಂದು ಬ್ಯಾಟ್ ಬಾಲ್ ಹಾಕಿದ್ರು ಕೂಡ ಬ್ಯಾಟರ್ಗಳು 4-6ಗಳನ್ನು ಹೊಡಿತಾರೆ. ಸೊ ಸಾಕಷ್ಟು ಕೇರ್ಫುಲ್ ಆಗಿ ಪಿಚ್ ನಾವು ರೀಡ್ ಮಾಡಬೇಕು, ಯಾವ ತರ ಇದೆ ಪಿಚ್, ಹೆಂಗೆ ಹಾಕ್ಬೇಕು ನಾವು ಅಂತ. ಅಂದ್ರೆ ನಾವು ಯಾವ ರೀತಿ ಬೌಲ್ ಹಾಕ್ತಿರೋ ಅದಕ್ಕೆ ತಕ್ಕಂಗೆ ಫೀಲ್ಡ್ ಸೆಟ್ ಮಾಡ್ಕೊಂಡು ಅವರು ಬೌಲ್ ಮಾಡಬೇಕಾಗುತ್ತೆ. ಸೊ ಇದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ, ಯಾಕಂತಂದ್ರೆ ಬೇರೆ ಕ್ರೀಡಾಂಗಣಗಳಿಗೆ ನಾವು ಕಂಪೇರ್ ಮಾಡಿದಾಗ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೊಂದು ದೊಡ್ಡದಲ್ಲ, ಅದು ಬೌಂಡ್ರಿ ಸ್ವಲ್ಪ ಚಿಕ್ಕದಾಗಿದೆ. ಸೊ ಗಾಳಿ ಅಷ್ಟೊಂದು ಬರದೇ ಇರೋ ಕಾರಣ ಸುಮ್ಮನೆ ನೀವು ಬ್ಯಾಟಲ್ಲಿ ಮುಟ್ಟಿದ್ರು ಕೂಡ ಚೆಂಡು ಈಸಿಯಾಗಿ ಬೌಂಡ್ರಿ ಲೈನ್ ಆಗುತ್ತೆ. ಸೊ ಅದನ್ನ ನೋಡ್ಕೊಂಡು RCB ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಬರಬೇಕು ಗ್ರೌಂಡ್ಗೆ. ಸೊ ಅವರು ಯಾರು ಮುಂಬೈ ಇಂಡಿಯನ್ಸ್ ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ ಯಾವ ತರ ಆಡಿದ್ರು, ಸೊ ಅವರು ಯಾವ ತರ ಔಟ್ ಆಗಿದ್ರು, ಸೊ ಅವ್ರ ವೀಕ್ನೆಸ್ ಏನು, ಅವ್ರು ಹೆಂಗೆ ಯಾರು ಚೆನ್ನಾಗಿದ್ದಾರೆ, ಯಾವ ಫಾರ್ಮ್ ಅಲ್ಲಿ ಇದ್ದಾರೆ, ಯಾರು ಯಾವ ತರ ಬೌಲ್ ಮಾಡ್ತಾ ಇದಾರೆ, ಇದನ್ನೆಲ್ಲ ಅವರು ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡೆ RCB ತಂಡ ಈ ಮ್ಯಾಚ್ಗೆ ಕಣಕ್ಕೆ ಇಳಿಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಇದು ಮಾಡೇ ಮಾಡ್ತಾರೆ. ಟೀಮ್ ನಾಳೆ ಮ್ಯಾಚ್ ಅಂದಾಗ ಇವತ್ತು ನೈಟ್ ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ಲೇಯರ್ಸ್ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಟೀಮ್ ಮೀಟಿಂಗ್ ಅಲ್ಲಿ ಇದೆಲ್ಲ ಡಿಸ್ಕಸ್ ಮಾಡ್ತಾರೆ, ಏನ್ ಮಾಡ್ಬೇಕು ಏನು ಅಂತ ಎಲ್ಲ ಒಂದು ಸ್ಟ್ರಾಟಜಿ ಮಾಡೇ ಮಾಡ್ತಾರೆ ಖಂಡಿತವಾಗ್ಲು. ಯಾಕಂತಂದ್ರೆ ಅದು ಮಾಡ್ಲಿಲ್ಲ ಅಂದಾಗ ತುಂಬಾ ಅದು ಹಿನ್ನಡೆ ಆಗ್ಬಿಡುತ್ತೆ ಪಂದ್ಯಕ್ಕೆ. ಸೊ ಪ್ರತಿಯೊಂದು ಮ್ಯಾಚ್ ಹೋದಾಗ್ಲೂ ಇದು ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾವ ತರ ನಾವು ಇಲ್ಲಿ ಪಂದ್ಯನ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಗಮನ ಕೊಡ್ತಾರೆ ಅಂತ ಹೇಳ್ಬೋದು. ಮುಂಬೈ ಕೌಂಟರ್ ಕೊಡ್ಬೋದಾ ಸರ್ ಪಂದ್ಯಕ್ಕೆ? ಖಂಡಿತವಾಗ್ಲೂ ಮುಂಬೈನು ನಾವು ಇದು ಮಾಡೋಕ್ಕಾಗಲ್ಲ, ಕಡೆಗಣಿಸೋಕ್ಕಾಗಲ್ಲ. ಮುಂಬೈ ಕೂಡ ಒಂದು ಚಾಂಪಿಯನ್ ಟೀಮ್ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಘಟಾನುಘಟಿ ಬ್ಯಾಟರ್ಗಳು ಮತ್ತೆ ಬೌಲಿಂಗ್ ಪಡೆನೂ ಕೂಡ ಮುಂಬೈ ತಂಡದಲ್ಲಿದೆ. ಸೊ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ ಮುಂಬೈ ವಿರುದ್ಧನು. ಭಾರತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಅವರು ಕೂಡ ಒಳ್ಳೆ ಬ್ಯಾಟರ್, ಅವರು ಅಷ್ಟೇ ಹೇಳಕ್ಕಾಗಲ್ಲ. ಅವ್ರು ಕ್ರೀಸ್ ಅಲ್ಲಿ ನಿಂತ್ರೆ ಏನ್ ಮಾಡ್ತಾರೆ ನಿಮಗೂ ಗೊತ್ತು. ಅವರು ಮುಲಾಜ್ ಇಲ್ದೇನೆ 6 ಬೌಂಡ್ರಿಗಳು ಬಾರಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ಆದಷ್ಟು RCB ಅವರು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಬೇಕು. ಮುಂಬೈ ತಂಡದ ಪ್ರಮುಖ ಬ್ಯಾಟರ್ಗಳು ಮತ್ತೆ ಬೌಲಿಂಗ್ ಪಡೆಯ ವಿರುದ್ಧ ಯಾವ ತರ ಒಂದು ಸ್ಟ್ರಾಟಜಿ ಮಾಡ್ತಾನೆ ಅನ್ನೋದ್ರ ಮೇಲೆ ಈ ಒಂದು ಪಂದ್ಯದ ಫಲಿತಾಂಶ ನಿರ್ಧಾರವಾಗುತ್ತೆ. ಓಕೆ, ರಿಚಾ ಘೋಷ್, ಪೆರಿ, ಸ್ಮೃತಿ ಮಂದನ ಮತ್ತೆ ಅದೇ ಆಟ ಪರ್ಫಾರ್ಮೆನ್ಸ್ ಬರ್ಬೋದಾ? ಖಂಡಿತವಾಗ್ಲು ಅವರು ಕಳೆದ 2 ಮ್ಯಾಚ್ ನೀವು ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಪರ್ಫೆಕ್ಷನ್ ಕಾಣಿಸ್ತಾ ಇತ್ತು ಅವ್ರ ಬ್ಯಾಟಿಂಗ್ ಅಲ್ಲಿ. ಸೊ ಒಳ್ಳೆ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ಇವಾಗ ಅವರು. ಒಳ್ಳೆ ಅದೇ ಒಂದು ಕಾನ್ಫಿಡೆಂಟ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ ನಾವು ಹೇಳ್ಬೋದು. ಸೊ ಅವರು ಒಂದು ಅನುಪಸ್ಥಿತಿ RCBಗೆ ಎಲ್ಲೋ ಒಂದ್ ಕಡೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ ಸರ್, ಓಕೆ, ಕಾದು ನೋಡುವ ಇವತ್ತಿನ ಪಂದ್ಯ ಏನಾಗುತ್ತೆ ಮತ್ತು ಪಂದ್ಯದ ನಂತರ ಮತ್ತೊಂದು ರಿವ್ಯೂ ಮುಖಾಂತರ ನಮ್ಮ ವೀಕ್ಷಕರಿಗೋಸ್ಕರ ಆ ಪಂದ್ಯದ ಫಲಿತಾಂಶದ ಬಗ್ಗೆ ತಿಳಿಸ್ಕೊಡೋಣ. ಥ್ಯಾಂಕ್ ಯು ಸರ್, RCB ಮತ್ತು ಮುಂಬೈ ಇಂಡಿಯನ್ಸ್ ನ ಪಂದ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಮ್ಮ RCB ಹುಡುಗಿಯರು ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಮುಖಾಮುಖಿಯಾಗಲಿದೆ. ಯಾರಿಗೆ ಹ್ಯಾಟ್ರಿಕ್ ಗೆಲುವು ಸಿಗಲಿದೆ? RCB ಹ್ಯಾಟ್ರಿಕ್ ಗೆಲುವಿನ ಕನಸಿಗಾಗಿ ಕಾದು ಕುಳಿತಿದೆ. ಇತ್ತ ಮುಂಬೈ ಕೂಡ RCBಯನ್ನ ಮಣಿಸಿ ತಮ್ಮ ಅಂಕಪಟ್ಟಿಯ ರೇಸ್ ನಲ್ಲಿ ಮುನ್ನೆಲೆಗೆ ಬರುವಂತಹ ನಿಟ್ಟಿನಲ್ಲಿ ತಮ್ಮ ಆಟವನ್ನ ಪ್ರದರ್ಶಿಸಲು ಸಜ್ಜಾಗುತ್ತಿದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ.
ಅದೇ ರೀತಿಯಾಗಿ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ನಮಸ್ಕಾರ, ಥ್ಯಾಂಕ್ ಯು.